ರಾಜ್ಯದಲ್ಲಿ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರ ಬಹಳ ಪ್ರಸಿದ್ಧಿಯಾದದ್ದು. ಮೈಸೂರು ಚಾಮುಂಡೇಶ್ವರಿಯ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಪ್ರಸಿದ್ಧಿಗೆ ಬರ್ತಾ ಇರತಕ್ಕಂಥ ಕ್ಷೇತ್ರ ಗೌಡಗೆರೆಯ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ. ಒಂದು ಗ್ರಾಮೀಣ ಪ್ರದೇಶದ ಈ ಊರಿನಲ್ಲಿ ತಲೆ ಎತ್ತಿರ್ತಕ್ಕಂಥ ಈ ದೇವಾಲಯ ಇವತ್ತು ಜಗತ್ ಪ್ರಸಿದ್ಧಿ ಆಗ್ತಾ ಇದೆ. ಈ ಕ್ಷೇತ್ರಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಹಾಗಾಗಿ ಇದೊಂದು ಶಕ್ತಿಪೀಠ. ಇವತ್ತು ಹಿಂದೂಗಳ ಭಾವನೆಗೆ, ಅವರ ಭಕ್ತಿಗೆ ಇವತ್ತು ಆದರ್ಶವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಕ್ಷೇತ್ರ ನಮ್ಮ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರ. ಇವತ್ತು ಭೀಮನ ಅಮಾವಾಸ್ಯೆ, ಇವತ್ತು ರಥೋತ್ಸವ, ಮತ್ತೆ ಒಂದು ಈ ಕಾರಂಜಿಯನ್ನ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭ. ಈ ಕ್ಷೇತ್ರಕ್ಕೆ ಬಹಳ ಶ್ರಮ ಪಟ್ಟು ದುಡಿದಂತ ನಮ್ಮ ಮಲ್ಲೇಶ್ ಗುರೂಜಿಯವರು, ಅವರೆಲ್ಲ ಸ್ನೇಹಿತರು ಬಹಳ ಚೆನ್ನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ಸರ್ಕಾರದ ವತಿಯಿಂದ ಈ ಸಾರಿ ಸರ್ಕಾರ ಕೊಟ್ಟಿರ್ತಕ್ಕಂಥ ವಿಶೇಷ ಅನುದಾನವನ್ನ ಚನ್ನಪಟ್ಟಣದಿಂದ ಗೌಡಗೆರೆ ಮಾರ್ಗವಾಗಿ ಡಾಂಬರೀಕರಣ ಮಾಡಲಿಕ್ಕೆ, ರಸ್ತೆಯನ್ನ ಸುಗಮ ಮಾಡಲಿಕ್ಕೆ ಸರ್ಕಾರದಿಂದ ಕ್ರಮ ತಗೊಂಡಿದ್ದೀವಿ. ಇಲ್ಲಿ ಇನ್ನೂ ಹಲವಾರು ಮೂಲಭೂತ ಸೌಲಭ್ಯಗಳಾಗಬೇಕು. ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ, ಅನ್ನದಾಸೋಹಕ್ಕೆ ಮತ್ತಷ್ಟು ವಿಸ್ತೀರ್ಣ, ಬಹಳಷ್ಟು ಕೆಲಸ ಕಾರ್ಯಗಳಾಗಬೇಕು. ಮುಂದೊಂದು ದಿನಗಳಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ಆಗತ್ತೆ. ಇದೊಂದು ಧಾರ್ಮಿಕ ಪವಿತ್ರ ಕ್ಷೇತ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಭಾವನೆ ನಮ್ದು. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂಥರ ಸ್ನೇಹ ಪರವಾಗಿ ನಮ್ಮ ತಾಲೂಕಿನ ಈ ಭಾಗದ ಜನ ಅವರಿಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಈ ರೀತಿಯ ಒಂದು ಭಕ್ತಿ ಭಾವದಿಂದ ಈ ಕ್ಷೇತ್ರ ಮುನ್ನಡೆಯಲ್ಲಿ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೇನೆ. ನಾನು ಕೂಡ ಒಬ್ಬ ಭಕ್ತನಾಗಿ ಬಹಳ ಸಾರಿ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ. ನನಗೂ ಕೂಡ ಈ ಕ್ಷೇತ್ರದ ಬಗ್ಗೆ ಅಭಿಮಾನ ಇದೆ, ಪ್ರೀತಿ ಇದೆ. ಸರ್ಕಾರದಿಂದ ಆಗ್ಬೇಕಾದಂತ ಎಲ್ಲಾ ಕೆಲಸ ಕಾರ್ಯಗಳಿಗೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಕೆಲಸ ಮಾಡ್ತೀನಿ. ನಮಸ್ಕಾರ. ದಿನದ 24 ಗಂಟೆಗಳಲ್ಲಿ ಅನ್ನ ಸಂತರ್ಪಣೆ ಈಗ ಇಲ್ಲಿ ಬಹಳ ಜನ ಗ್ರಾಮೀಣ ಪ್ರದೇಶದಿಂದ ಹರಕೆ ಹೊತ್ತವರು ಲಕ್ಷಾಂತರ ಜನ ಬರ್ತಾರೆ. ಇಲ್ಲಿಗೆ ಅವ್ರಿಗೆ ಹಸಿದು ಬಂದಂತ ಭಕ್ತಾದಿಗಳಿಗೆ ಮೊದಲು ಹೊಟ್ಟೆ ತುಂಬಿಸ್ಬೇಕು. ಆ ನಿಟ್ಟಿನಲ್ಲಿ ಮಲ್ಲೇಶ್ ಗುರೂಜಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನದಾಸೋಹ ಮಾಡೋದ್ರ ಮುಖಾಂತರ ಭಕ್ತಾದಿಗಳಿಗೆ ಮನಸ್ಸಿಗೆ ಅವ್ರಿಗೊಂದು ರೀತಿ ಸಮಾಧಾನ ಆಗ್ತದೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಕಮರ್ಷಿಯಲ್ ಆಕ್ಟಿವಿಟಿ ಇಲ್ಲ. ಇದೊಂದು ಗ್ರಾಮೀಣ ಪ್ರದೇಶ. ಆ ಹಿನ್ನೆಲೆಯಲ್ಲಿ ಇವ್ರು ಮಾಡ್ತಾ ಇರ್ತಕ್ಕಂಥ ಧಾರ್ಮಿಕ ಕ್ಷೇತ್ರ ಅನ್ನದಾಸೋಹ ಬಹಳ ಪ್ರಶಂಸನೀಯ. ಒಂದ್ ಕಡೆ